ಮೋದಿ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಪಪ್ರಚಾರ ಮಾಡ್ತಾ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ಇನ್ನು ನಗರದ ಬಂಜಾರ ಸಭಾಂಗಣದಲ್ಲಿ ಬಿಜೆಪಿಯ ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆಯ ಕಾರ್ಯಕರ್ತರ ಪ್ರಬುದ್ಧರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದಲ್ಲಿ 15,000 ಕೋಟಿ ಜಿಎಸ್ಟಿ ಕಾಂಪೋಸಿಷನ್ ಬಂದಿರೋದು, ಹೆಚ್ಚು ಮೊತ್ತ ನೀಡಿರೋದು ಕರ್ನಾಟಕಕ್ಕೆ ಮಾತ್ರ ಅಂತ ಹೇಳಿದರು. ಇನ್ನು ಒಂದು ಸುಳ್ಳನ್ನ 100 ಸಾರಿ ಹೇಳಿ ಕೇಂದ್ರ ಸರ್ಕಾರದ ಅಪಪ್ರಚಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದರು. ಇನ್ನು ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದೆ ಅಂತ ದೂರಿದ್ರು. ಇನ್ನು ದರ ಏರಿಕೆಯ ಮೂಲಕ ರಾಜ್ಯದ ಜನರ ಜೇಬಿಗೆ ಕತ್ತರಿ ಹಾಕುವ ಕೆಲಸ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸ ರಾಜ್ಯ ಸರ್ಕಾರ ಮಾಡ್ತಿಲ್ಲ. ರಾಜ್ಯದ ಜನರಿಗೆ, ಪರಿಶಿಷ್ಟ ಜಾತಿ, ಪಂಗಡ, ದಲಿತರಿಗೆ ಧೋಖಾ ಮಾಡುವ ಕೆಲಸ ಈ ಸರ್ಕಾರ ಮಾಡ್ತಿದೆ ಅಂತ ಟೀಕಿಸಿದ್ರು. ಕಡೂರಿನ ಶಾಸಕರು, ಈ ಸಭೆಯಲ್ಲಿ ಉಪಸ್ಥಿತರಿದ್ದ ಶೃಂಗೇರಿಯ ಮಾಜಿ ಶಾಸಕರಾದ ಜೀವರಾಜಿ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಭಟ್ಕಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರ ಆತ್ಮೀಯರಾದಂತಹ ಶ್ರೀಯುತ ಸುನೀಲ್ ನಾಯ್ಕರ್ ಅವರನ್ನು ಹೃದಯಪೂರ್ವಕವಾಗಿ, ಸಂಯೋಜಕರಾದಂತಹ ಶ್ರೀಯುತ ದತ್ತಾತ್ರೇಯ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಾಜಿ ಶಾಸಕರಾದ ಕುಮಾರಸ್ವಾಮಿ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಸಿದ್ದಿರವರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವಿಧಾನ ಪರಿಷತ್ನ ಸದಸ್ಯರು, ಹಿರಿಯರಾದಂತಹ ಡಾಕ್ಟರ್ ಧನಂಜಯ ಸಂಜೀರವರನ್ನ ಸಾಧನೆಯನ್ನು ಮಾಡಲಿ ಅಂತೇಳಿ ಹಾರೈಸೋಣ. ಅದೇ ರೀತಿ ಸಂತೋಷ್ ಗೋರ್ಗಲ್ ಹುಂಚಾದವರು, ಇವರು ಹೊಸನಗರದ ಸಾಮಾನ್ಯ ಕೃಷಿ ಕುಟುಂಬದವರು, ಉದ್ಯೋಗದಲ್ಲಿ ವಕೀಲರು. 15,000 ಕೋಟಿ ಇವತ್ತು GST ಕಾಂಪನ್ಸೇಷನ್ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು, ಅಂಡ್ ಇಟ್ ಇಸ್ ಹೈಯೆಸ್ಟ್ ಇನ್ ದ ಕಂಟ್ರಿ. ಹಾಗಾಗಿ ಒಂದು ಸುಳ್ಳನ್ನ 100 ಬಾರಿ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ, ನರೇಂದ್ರ ಮೋದಿಜಿ ಸರ್ಕಾರದ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ. ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿನಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನರ ಜೇಬಿಗೆ ಕತ್ತರಿ ಹಾಕ್ಕೊಂಡು ಬೆಲೆ ಏರಿಕೆಗಳನ್ನು ಮಾಡಿಕೊಂಡು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯ ಇಲ್ಲದೇನೆ ಈ ರಾಜ್ಯದ ಬಡವರಿಗೆ, ರೈತರಿಗೆ, ಹಿಂದುಳಿದ ವರ್ಗಗಳಿಗೆ, ಪರಿಷ್ಠ ಪಂಗಡಗಳಿಗೆ ಭ್ರಷ್ಟಾಚಾರ ಮಾಡೋ ಮುಖೇನ ರಾಜ್ಯದ ಜನರಿಗೆ ಧೋಖಾ ಮಾಡ್ತಿದೆಯೇ ಹೊರತು ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವಂಥ ಕೆಲಸ ಮಾಡಲಿಲ್ಲ. ಈ ದೇಶದಲ್ಲಿ 4 ಜಾತಿಗಳಿದ್ದಾವೆ. ಈ ದೇಶದಲ್ಲಿ ಬಡವರಿದ್ದಾರೆ, ಈ ದೇಶದಲ್ಲಿ ರೈತರಿದ್ದಾರೆ, ಈ ದೇಶದಲ್ಲಿ ಮಹಿಳೆಯರಿದ್ದಾರೆ, ಈ ದೇಶದಲ್ಲಿ ಯುವಕರಿದ್ದಾರೆ ಅಂಥೇಳಿ ಈ 4 ವರ್ಗಗಳಿಗೆ ಇವತ್ತು ಯೋಜನೆಗಳನ್ನು ಕೊಡೋದ್ರ ಮುಖೇನ ಇವತ್ತು ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಗಳನ್ನು ನಾವಿವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಕುಂತಲ್ಲಿ ನಿಂತಲ್ಲಿ ಮೋದಿಜಿಯವರ ಸಾಧನೆಗಳನ್ನು ಮನೆಗೆ ತಲುಪಿಸಬೇಕು, ಕಾರ್ಯಕ್ರಮಗಳನ್ನು ಮನೆಗೆ ತಲುಪಿಸಬೇಕು. ನರೇಂದ್ರ ಮೋದಿಜಿಯವರ ರಾಯಭಾರಿಗಳಾಗಿ ನಾವು ಕಾರ್ಯಕರ್ತರು ಇವತ್ತು ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಆಗಿದೆ. ಬೆಳಗ್ಗಿಂದನೂ ಕೂಡ ನಮ್ಮ